ಆಕಾಶದಲ್ಲಿ ಆರ್ತಾ ಇರೋ ಫ್ಲೈಟ್ ಇಂದ ಬ್ಯಾಗ್ ತುಂಬಾ ಫುಲ್ ಕ್ಯಾಶ್ ಇಟ್ಕೊಂಡು ಆ ಕತ್ಲೆಯಲ್ಲಿ ಮೇಲ್ಗಡೆಯಿಂದ ಆರ್ತಾನೆ. ಕೆಳಗಡೆ ಬಿದ್ದವನು ಏನಾದ, ಅವನು ಯಾರು, 9 ವರ್ಷ ಆದ್ಮೇಲೆ ಹಣ ಸಿಗ್ತದೆ, ಆದ್ರೆ ಇನ್ನೂ ಅವನು ಯಾಕೆ ಸಿಕ್ಕಿಲ್ಲ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಾನ್ ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಅದು ನವೆಂಬರ್ 24, 1971 ಮಧ್ಯಾಹ್ನ 2:50. ಅಮೆರಿಕದ ಪೋರ್ಟ್ಲ್ಯಾಂಡ್ ಏರ್ಪೋರ್ಟ್ ನ ಹೊರಗಡೆ ಮಳೆ ಸುರಿತಾ ಇರ್ತದೆ, ವಿಪರೀತ ಚಳಿ. ಆ ಏರ್ಪೋರ್ಟ್ ಅಲ್ಲಿ ಇದ್ದಂತ ಜನಗಳು ತಮ್ಮ ಊರ್ಗೆ ಹೋಗಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಇನ್ನು 10 ನಿಮಿಷದಲ್ಲಿ ಫ್ಲೈಟ್ ಟೇಕ್ ಅಪ್ ಆಗೋದ್ರಲ್ಲಿ ಇರುತ್ತೆ. ಆ ಏರ್ಪೋರ್ಟ್ ನ ಕೊನೆಯಲ್ಲಿ ಬ್ಲಾಕ್ ಸೂಟ್ ಹಾಕೊಂಡು, ವೈಟ್ ಶರ್ಟ್ ಹಾಕೊಂಡು, ಬ್ಲಾಕ್ ಕೂಲಿಂಗ್ ಗ್ಲಾಸ್ ನ ಹಾಕೊಂಡು ಆ ಸಾಲ್ನ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಅವನು ನೋಡೋದಕ್ಕೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ತರ ಕಾಣ್ತಾ ಇರ್ತಾನೆ. ಅವನು ನಾರ್ಮಲ್ ಆಗಿ ಕೌಂಟರ್ ಹತ್ರ ಹೋಗಿ $20 ನ ಕೊಟ್ಟು ಸಿಯಾಟಲ್ಗೆ ಒಂದು ಟಿಕೆಟ್ ನ ತಗೋತಾನೆ. ಆ ಟಿಕೆಟ್ ಮೇಲೆ ಅವನ ಹೆಸರಿತ್ತು, ಡ್ಯಾನ್ ಕೂಪರ್. ಸುಮಾರು ಮಧ್ಯಾಹ್ನ 3 ಗಂಟೆಗೆ ಫ್ಲೈಟ್ ಟೇಕ್ ಅಪ್ ಆಗುತ್ತೆ. ಫ್ಲೈಟ್ ಅಲ್ಲಿ ಇದ್ದವರು ಬರೀ 36 ಜನ ಅಷ್ಟೇ, ಅದರಲ್ಲಿ ಕೂಪರ್ ಕೂಡ ಒಬ್ಬ. ಫ್ಲೈಟ್ ಆಕಾಶದಲ್ಲಿ ಹಾರಾಡ್ಬೇಕಾದ್ರೆ ಕೂಪರ್ ಮೆಲ್ಲಗೆ ಸಿಗರೆಟ್ ನ ಹಚ್ಕೊಂಡು ಒಂದು ಡ್ರಿಂಕ್ ನ ಆರ್ಡರ್ ಮಾಡ್ತಾನೆ. ಎಲ್ಲ ನಾರ್ಮಲ್ ಆಗಿ ಹೋಗ್ತಾ ಇರ್ತದೆ, ಆದ್ರೆ ಮುಂದಿನ 10 ನಿಮಿಷ ಅಲ್ಲಿ ಏನ್ ನಡೀತಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಫ್ಲಾರೆನ್ಸ್ ಶಾಪ್ನರ್ ಅನ್ನೋ ಏರ್ ಹಾಸ್ಟೆಸ್ ಕೂಪರ್ ಪಕ್ಕ ಹೋಗ್ಬೇಕಾದ್ರೆ ಕೂಪರ್ ಕರೆದ್ಬಿಟ್ಟು ಒಂದು ಚೀಟಿನ ಕೊಡ್ತಾನೆ. ಏರ್ ಹಾಸ್ಟೆಸ್ ಏನ್ ಅನ್ಕೋತಾರೆ ಅಂತಂದ್ರೆ, ಯಾರೋ ಪ್ಯಾಸೆಂಜರು ನನ್ನ ಹತ್ರ ಫ್ಲರ್ಟ್ ಮಾಡ್ತಾ ಇರ್ಬೇಕು ಅನ್ಕೊಂಡು ಆ ಚೀಟಿನ ಪರ್ಸ್ನಲ್ಲಿ ಮಡಿಕೋತಾರೆ. ಮೇಡಮ್, ಆ ಚೀಟಿನ ಒಂದು ಸತಿ ಓದಿ ನನ್ನ ಬ್ಯಾಗ್ ನಲ್ಲಿ ಬಾಂಬ್ ಇದೆ ಅಂತ ಹೇಳ್ತಾನೆ. ತಕ್ಷಣ ಏರ್ ಹಾಸ್ಟೆಸ್ ಆ ಚೀಟಿನ ತೆಗ್ದಿ ನೋಡ್ತಾರೆ. ಅದರಲ್ಲಿ ದಪ್ಪ ಅಕ್ಷರದಿಂದ ಬರ್ದಿರುತ್ತೆ, ನನ್ನ ಹತ್ರ ಬಾಂಬ್ ಇದೆ, ನನ್ನ ಹತ್ರ ಬಂದು ಸೈಲೆಂಟ್ ಆಗಿ ಕುತ್ಕೋಬೇಕು ಅಂತ. ಅದೇ ತರ ಆ ಏರ್ ಹಾಸ್ಟೆಸ್ ಮಾಡ್ತಾಳೆ. ಆಗ ಕೂಪರ್ ತನ್ನ ಡಿಮ್ಯಾಂಡ್ ನ ಹೇಳ್ತಾನೆ, ನಾನು ಸಿಯಾಟಲ್ ತಲುಪೋಷ್ಟ್ರಲ್ಲಿ $2 ಲಕ್ಷ ಕ್ಯಾಶ್ ಬೇಕು, ಮತ್ತೆ ಎಲ್ಲಾ ನೋಟ್ಗಳು $20 ಆಗಿರ್ಬೇಕು ಅಂತ. ಹಾಗೆ 4 ಪ್ಯಾರಾಚೂಟು, ಮತ್ತೆ ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂತೆ ಒಂದು ಫ್ಯೂಲ್ ಟ್ರಕ್ ರೆಡಿ ಇರಬೇಕು ಅಂತ. ಈ ವಿಷಯ ಬಂದು ಪೈಲಟ್ ತಲುಪಿ ಪೈಲಟ್ ಇಂದ FBI ಗೆ ತಲುಪುತ್ತೆ. ಆ ಫ್ಲೈಟ್ ಅಲ್ಲಿ ಇದ್ದಂತ 36 ಪ್ಯಾಸೆಂಜರ್ಸ್ಗೆ ಆ ಫ್ಲೈಟ್ ಹೈಜಾಕ್ ಆಗೈತೆ ಅನ್ನೋ ವಿಷಯ ಗೊತ್ತಿರಲ್ಲ. ಕೂಪರ್ ಎಷ್ಟು ಚಾಲಾಕಿ ಅಂತಂದ್ರೆ, ಯಾರಿಗೂ ಡೌಟ್ ಬರಬಾರ್ದು ಅಂತ ಸಿಯಾಟಾದಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿ ಪೈಲಟ್ಗೆ ಹೇಳಿ ಅನೌನ್ಸ್ ನ ಮಾಡಿಸ್ತಾನೆ. ಈ ಫ್ಲೈಟ್ ಸಿಯಾಟಲ್ ಏರ್ಪೋರ್ಟ್ ಮೇಲೆ ಸುಮಾರು 2 ಗಂಟೆಗಳ ಕಾಲ ಅಲ್ಲೇ ರೌಂಡ್ ಆಗ್ತಾ ಇರ್ತದೆ. ಅಷ್ಟರಲ್ಲಿ FBI ಆಫೀಸರ್ಸು ಎಲ್ಲಾ ಬ್ಯಾಂಕ್ಗಳಿಗೆ ಹೋಗಿ $20 ಮುಖಬಲೆಯ ನೋಟ್ಗಳನ್ನ ಹುಡುಕಿ ರೆಡಿ ಮಾಡ್ತಾರೆ. ಇಲ್ಲೊಂದು ಟ್ವಿಸ್ಟ್ ಇತ್ತು, ಆ ನೋಟ್ಗಳನ್ನ ಒಂದು ಕಾಪಿನ ಇವ್ರ ಹತ್ರ ಇಟ್ಕೊಂಡಿರ್ತಾರೆ. ಸಿಯಾಟಾದಲ್ಲಿ ಫ್ಲೈಟ್ ಲ್ಯಾಂಡ್ ಆಯ್ತು. ಕೂಪರ್ ಹೇಳಿದ ಡಿಮ್ಯಾಂಡ್ ಪ್ರಕಾರ $2 ಲಕ್ಷ ಕ್ಯಾಶು ಮತ್ತೆ 4 ಪ್ಯಾರಾಚೂಟ್ಗಳನ್ನ ತಂದು ಕೊಡ್ತಾರೆ. ಅವಾಗ ಕೂಪರ್ ಹೇಳಿದ ಮಾತಿನಂತೆ 36 ಜನ ಪ್ಯಾಸೆಂಜರ್ನ ಅಲ್ಲಿಂದ ರಿಲೀಸ್ ಮಾಡ್ತಾನೆ. ಈಗ ಆ ವಿಮಾನದಲ್ಲಿ ಇರೋರು ಪೈಲಟ್, ಕೋ ಪೈಲಟ್, ಟೆಕ್ನಿಕಲ್ ಇಂಜಿನಿಯರು, ಕೂಪರು ಮತ್ತೆ ಏರ್ ಹಾಸ್ಟರ್. ಈಗ ಕೂಪರ್ ಹೇಳ್ತಾನೆ, ಫ್ಲೈಟ್ ಮೆಕ್ಸಿಕೋ ಕಡೆ ಹಾರಬೇಕು, ಆದ್ರೆ ನೆನಪಿಡಿ ಫ್ಲೈಟ್ ನ ಸ್ಪೀಡು 190 km/h ಸ್ಪೀಡ್ಗಿಂತ ಕಡಿಮೆ ಇರಬೇಕು, ಮತ್ತೆ ಹೈಟ್ ಬಂದು 10,000 ಫೀಟ್ ಇರಬೇಕು ಅಂತ. ಫ್ಲೈಟ್ ಟೇಕ್ ಆಫ್ ಆಯ್ತು. ಹೊರಗಡೆ ಮಳೆ, ದಟ್ಟ ಕತ್ತಲೆ, ಹಿಮಪಾತ ಮತ್ತೆ ಕೆಳಗಡೆ ದಟ್ಟವಾದ ಕಾಡು. ಈ ಅಮೆರಿಕಾದ ಏರ್ ಫೋರ್ಸ್ ಕೂಪರ್ಗೆ ಗೊತ್ತಿಲ್ಲದ ಹಾಗೆ ಸೈಲೆಂಟ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ. ಕೂಪರ್ ಏರ್ ಹಾಸ್ಟೆಸ್ ಅನ್ನು ಕಾರ್ಪೆಟ್ಗೆ ಹೋಗಿ ಬಾಗ್ಲ ಹಾಕೊಳಕ್ಕೆ ಹೇಳ್ತಾನೆ. 2 ಲಕ್ಷ ಹಣ ಇದ್ದಂತ ಬ್ಯಾಗ್ ನ ಬೆನ್ಗೆ ಕಟ್ಕೊಂಡು ಪ್ಯಾರಾಚೂಟ್ ಹಾಕೊಂಡು ಆ ದಟ್ಟವಾದ ಕತ್ಲೆಯಲ್ಲಿ ಆ ಫ್ಲೈಟ್ ಇಂದ ಹಾರ್ತಾನೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಏರ್ ಫೋರ್ಸ್ ನ ಆಫೀಸರ್ಸ್ ಬಂದು ಚೆಕ್ ಮಾಡ್ತಾರೆ, ಆದ್ರೆ ಆ ಫ್ಲೈಟ್ ಅಲ್ಲಿ ಕೂಪರ್ ಇರಲ್ಲ. ಆ ವಾಷಿಂಗ್ಟನ್ ದಟ್ಟವಾದ ಕಾಡಲ್ಲಿ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸರ್ಚ್ ಆಗಿತ್ತು. ಕೂಪರ್ಗೋಸ್ಕರ ಆ ದಟ್ಟವಾದ ಕಾಡಲ್ಲಿ ಪ್ರತಿಯೊಂದು ಜಾಗ, ಪ್ರತಿಯೊಂದು ಇಂಚನ್ನು ಹುಡುಕ್ತಾರೆ, ಆದ್ರೆ ಕೂಪರ್ ನ ಸುಳಿವು ಸಿಗೋದೇ ಇಲ್ಲ. ಅಲ್ಲಿದ್ದಂತ ಕೆಲವರು ಹೇಳ್ತಾರೆ, ಆ -ಡಿಗ್ರಿಲಿ ಆ ಕೂಪರ್ ಬದುಕಿರೋಕೆ ಸಾಧ್ಯನೇ ಇಲ್ಲ ಅಂತ. 9 ವರ್ಷಗಳ ನಂತರ ಒಂದು 8 ವರ್ಷದ ಸಣ್ಣ ಹುಡುಗ ಆ ದಟ್ಟ ಕಾಡಿನ ಪಕ್ಕದಲ್ಲಿ ಹರಿಯೋ ನದಿ ಹತ್ರ ಆಟ ಆಡ್ತಾ ಇರ್ತಾನೆ. ಅವನ್ಗೆ ಕೊಳ್ತೋಗಿರುವಂತ ನೋಟಿನ ಬಂಡ್ಲು ಸಿಗುತ್ತೆ. ತಕ್ಷಣ ಅವನು ಪೊಲೀಸ್ ಅವ್ರಿಗೆ ತಿಳಿಸ್ತಾನೆ. ಪೊಲೀಸ್ ಅವರು ಬಂದು ಆ ನೋಟು ಮತ್ತೆ ಕೂಪರ್ ನೋಟ್ನು ಎರಡನ್ನು ಚೆಕ್ ಮಾಡಿದಾಗ ಅವೆರಡು ನೋಟುಗಳು ಒಂದೇ ಆಗಿರುತ್ತೆ. ಸುಮಾರು ಅದರಲ್ಲಿ $5,800 ಇರುತ್ತೆ. ಈಗ ಪೊಲೀಸ್ ಅವ್ರಿಗೆ ಒಂದು ಗೊತ್ತಾಗುತ್ತೆ, ಕೂಪರ್ ಇನ್ನು ಬದುಕಿದ್ದ. ಆದ್ರೆ ಕೂಪರ್ ಹೊತ್ಕೊಂಡೋಗುದು $2 ಲಕ್ಷ. $1,94,200 ಏನಾಯ್ತು ಅಂತ ಪೊಲೀಸ್ನವ್ರಿಗೆ ತಲೆನೋವು ಶುರುವಾಗುತ್ತೆ.
ಇನ್ನು ನಮಗೆ ಅರ್ಥವಾಗದ ಕೆಲವೊಂದಿಷ್ಟು ಪ್ರಶ್ನೆಗಳು ಯಾವ್ಯಾವು ಅಂತಂದ್ರೆ, ಅವನು ಬದುಕಿದ್ರೆ ಅಷ್ಟು ದುಡ್ಡನ್ನ ಎಲ್ಲರ ಒಂದ್ ಕಡೆ ಖರ್ಚು ಮಾಡ್ಬೇಕಾಯ್ತು, ಖರ್ಚು ಮಾಡಿದ್ರೆ ಇವ್ರ ಕೈಗೆ ಸಿಗಾಕೊಳ್ಳೋದು, ಆದ್ರೆ ಸಿಕ್ಕಿಲ್ಲ. ಇತಿಹಾಸದಲ್ಲೇ ರಹಸ್ಯವಾಗಿರುವ ಕೇಸ್ಗಳಲ್ಲಿ ಈ ಕೇಸು ಒಂದು. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ.